ನಾವು ಹೇಗಿರಬೇಕು? ಇದು ಅನೇಕ ವರ್ಷಗಳ ಹಿಂದೆ ಜಪಾನ್ ದೇಶದಲ್ಲಿ ನಡೆದ ಘಟನೆ. ಅಲ್ಲಿ ಒಂದು ದೊಡ್ಡದಾದ ಗುಡ್ಡವಿತ್ತು. ಅಲ್ಲೊಂದು ಸುಂದರವಾದ ಚಿಕ್ಕ ಊರೊಂದಿತ್ತು. ನೂರಾರು ಮನೆಗಳಿದ್ದವು. ಒಂದು ಸಲ ಊರಿನವರೆಲ್ಲರೂ ಸೇರಿ ಹಬ್ಬವೊಂದನ್ನು ಆಚರಿಸಬೇಕಾಗಿತ್ತು. ಅದು ಸಾಗರದ ಹಬ್ಬ. ಅದನ್ನು ಆಚರಿಸಲು ಎಲ್ಲರೂ ಗುಡ್ಡವನ್ನು ಇಳಿದು ಸಮುದ್ರದ ಬಳಿಗೆ ಹೋಗಬೇಕಾಗಿರುತ್ತೆ. ಎಲ್ಲರೂ ಸಾಗರದ ಬಳಿಗೆ ಹೊರಟು ಹೋದರೆ ಊರನ್ನು ನೋಡಿಕೊಳ್ಳುವವರು ಯಾರು ಅಂತ ಆಲೋಚಿಸಿ ಕೊನೆಗೆ ಒಬ್ಬ ಮುದುಕನು ಕಾವಲು ಕಾಯುವಂತೆ ಅಲ್ಲಿರಲು ಹೇಳ್ತಾರೆ. ಅವನು ಆ ಊರಿಗೆ ಹಿರಿಯನು. ಅವನು ತಾನು ನೋಡ್ಕೊಳ್ತೇನೆ, ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಊರಿನವರೆಲ್ಲರೂ ಸಮುದ್ರದ ಆರಾಧನೆಯಲ್ಲಿ ಮಗ್ನರಾಗಿರ್ತಾರೆ. ಪೂಜೆ, ಊಟ, ಪಾನೀಯ ಎಲ್ಲವೂ ಇತ್ತು. ಒಟ್ಟಿನಲ್ಲಿ ಸಂಭ್ರಮದ ವಾತಾವರಣವಿತ್ತು. ಯಾರಿಗೂ ಊರಿನ ಬಗ್ಗೆ ಚಿಂತೆ ಇರಲಿಲ್ಲ. ಮುದುಕನು ಅವರೆಲ್ಲರನ್ನೂ ನೋಡಿ ಸಂತೋಷವನ್ನು ಪಟ್ಟನು. ಹೀಗಿರುವಾಗ ಇದ್ದಕ್ಕಿದ್ದಂತೆಯೇ ಗಾಳಿಯು ವೇಗವಾಗಿ ಬೀಸತೊಡಗಿತು. ಮುದುಕನಿಗೆ ತಿಳಿಯಿತು, ಇನ್ನು ಕೆಲವೇ ಕ್ಷಣಗಳಲ್ಲಿ ಸುನಾಮಿ ಬರುತ್ತೆ ಅಂತ. ಆದರೆ ಕೆಳಗೆ ಹೋಗಿ ಹೇಳುವಷ್ಟು ಸಮಯವಿರಲಿಲ್ಲ. ಮೇಲಿನಿಂದಲೇ ಕೂಗ್ತಾನೆ, ಆದರೆ ಯಾರಿಗೂ ಕೇಳಿಸಲಿಲ್ಲ. ಸುಮ್ಮನಿದ್ದರೆ ಆ ಊರಿನ ಜನರೆಲ್ಲರೂ ಒಂದೇ ಬಾರಿಗೆ ಸಾಯುವರು. ಏನು ಮಾಡುವುದು ಅಂತ ಚಿಂತೆಗೆ ಒಳಗಾಗ್ತಾನೆ. ಹೇಗೆ ಎಲ್ಲರನ್ನು ಕಾಪಾಡುವುದು ಅಂತ ಯೋಚಿಸ್ತಾನೆ. ಸುಮ್ಮನಿದ್ದರೆ ಎಲ್ಲರೂ ಸಾಯ್ತಾ ಇದ್ದರು. ಆ ಊರಿನ ಸಂಪತ್ತೆಲ್ಲವೂ ಅವನದಾಗುತ್ತಿತ್ತು. ಆದರೆ ಮುದುಕ ಆ ರೀತಿಯಾಗಿ ಚಿಂತಿಸಲಿಲ್ಲ. ಹೇಗೆ ಉಳಿಸಬೇಕು ಅಂತ ಅಂದ್ಕೊಳ್ತಾನೆ. ಆ ಊರಿಗೆ ಅವನೇ ಹಿರಿಯನು. ಅವನದೇ ದೊಡ್ಡ ಮನೆ. ಆ ಮನೆಗೆ ಬೆಂಕಿ ಇಡ್ತಾನೆ. ಅದು ಹತ್ತಿ ಉರಿಯತೊಡಗುತ್ತೆ. ಕೆಳಗೆ ಇದ್ದವರಿಗೆ ದೊಡ್ಡ ಮನೆ ಹತ್ತಿ ಉರಿಯುತ್ತಿರುವುದು ಕಾಣಿಸುತ್ತೆ. ಊರಿಗೆ ಬೆಂಕಿ ಬಿದ್ದಿದೆ ಅಂಥೇಳಿ ಊರಿನವರೆಲ್ಲರೂ ಗುಡ್ಡದ ಮೇಲೆ ಧಾವಿಸಿ ಬರ್ತಾರೆ. ಎಲ್ಲರೂ ಮೇಲೆ ಬರ್ತಾರೆ. ಆಗ ಸುನಾಮಿ ಬರುತ್ತೆ. ಸ್ವಲ್ಪ ತಡವಾದರೂ ಎಲ್ಲರೂ ಸಾಯ್ತಾ ಇದ್ದರು. ಆಗ ಮುದುಕನ ಸಂತೋಷದಿಂದ ತನ್ನ ಮನೆಯ ಕಡೆ ನೋಡ್ತಾನೆ. ಅದು ಜೋರಾಗಿ ಉರಿತಾ ಇರುತ್ತೆ. ಅವನು ಎಲ್ಲರನ್ನು ರಕ್ಷಿಸಲು ತನ್ನ ಮನೆಗೆ ಬೆಂಕಿ ಇಟ್ಟಿರ್ತಾನೆ. ಬೇರೆಯವರನ್ನು ಉಳಿಸಲು ತನ್ನ ಮನೆಗೆ ಬೆಂಕಿ ಉರಿ ಇಡ್ತಾನೆ. ತಾನೊಬ್ಬನೇ ಬದುಕುವುದಲ್ಲ, ಎಲ್ಲರೊಂದಿಗೆ ಕೂಡಿ ಬದುಕಬೇಕು, ಇದೇ ಧರ್ಮ ಅಂತ ಹೇಳಿ ಅಂದ್ಕೊಳ್ತಾನೆ. ಊರಿನವರೆಲ್ಲರೂ ಅವನ ಸಹಾಯಕ್ಕೆ ಬರ್ತಾರೆ. ಸರ್ವೇ ಜನ ಸುಖಿನೋ ಭವಂತು, ಅಂದರೆ ಎಲ್ಲರೂ ಸುಖದಿಂದ ಇರಬೇಕೆಂಬ ಭಾವನೆ.